ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರುಟೀನ್ ಮತ್ತು ಹೇರ್ ಕೇರ್ ರುಟೀನ್ ವೀಕಲ್ಲಿ ಒಂದು ಸತಿ ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವೀಕ್ ನಾನು ಮಾಡ್ಕೋತಾ ಇದ್ದೆ, ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ. ಸೊ ಫಸ್ಟು ಬಂದು ನಾನು ಹೇರ್ ಕೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಕೂದಲು ತುಂಬ ರಫ್ ಅನಿಸ್ತಾ ಇತ್ತು. ಸೊ ನಾನು ಯಾವಾಗಲೂ ಈ ಏರ್ ಪ್ಯಾಕ್ನ ಟ್ರೈ ಮಾಡ್ತೀನಿ ವೀಕಲ್ಲಿ ಒಂದು ಸತಿ. ಯಾಕೆಂದರೆ ಕೂದಲು ನಂದು ಬೇಗ ರಫ್ ಆಗುತ್ತೆ, ತುಂಬ ಸಿಕ್ಕಿ ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಈ ಏರ್ ಪ್ಯಾಕ್ನ ಟ್ರೈ ಮಾಡ್ತೀನಿ. ಈ ಏರ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಒಂದು ಬೌಲಲ್ಲಿ ನೀವು 1 ಗ್ಲಾಸ್ ಅಷ್ಟು ನೀರನ್ನ ತಗೊಂಡು ಅದಕ್ಕೆ ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಗೊತ್ತಲ್ವ, ಸೊ ಅದನ್ನು 1 ಸ್ಪೂನ್ ಹಾಕೊತೀನಿ. ಹಾಗೆ ಇನ್ನೊಂದು ಸ್ಪೂನು ರೋಸ್ಮೆರಿ ಲೀವ್ಸ್, ಡ್ರೈಡ್ ರೋಸ್ಮೆರಿ ಲೀವ್ಸ್ನ ಹಾಕೊತಾ ಇದ್ದೀನಿ. ಇದು ರೋಸ್ಮೆರಿ ಲೀವ್ಸ್ ಬಂದು ನಿಮ್ಮ ಕೂದಲು ತುಂಬ ಉದ್ದ ಬೆಳೆಯುತ್ತೆ. ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇರ್ ಪ್ಯಾಕ್ನ ತೋರಿಸಿದ್ದೀನಿ. ಹಾಗೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. 4ರಿಂದ 5 ಕರಿಬೇವು ಮತ್ತು ಇದಕ್ಕೆ 4ರಿಂದ 5 ಲವಂಗ ಹಾಕ್ಕೊತಾ ಇದ್ದೀನಿ. ಈ ಏರ್ ಪ್ಯಾಕ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಐ ಕಾರ್ಡಲ್ಲೂ ಲಿಂಕ್ ಹಾಕಿರ್ತೀನಿ, ಡೀಟೇಲಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ವಾರಕ್ಕೆ ಒಂದ್ಸತಿ ನಾನು ಈ ಏರ್ ಪ್ಯಾಕ್ನ ನಾನು ಟ್ರೈ ಮಾಡ್ತೀನಿ. ಇದು ನನಗೆ ತುಂಬ ಯೂಸ್ಫುಲ್ ಆಗಿದೆ ಏರ್ ಗ್ರೋತಲ್ಲಿ. ಮತ್ತು ನನ್ನ ಕೂದಲು ತುಂಬ ಬೇಗ ರಫ್ ಆಗಿಬಿಡುತ್ತೆ. ಹಾಗಾಗಿ ಏರ್ ಪ್ಯಾಕ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ಫುಲ್ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ಜೆಲ್ಲಿ ಟೈಪ್ ಬಂದಾಗ ತಕ್ಷಣ ನೀವು ಇದನ್ನು ಸೋಸ್ಕೋಬೇಕಾಗತ್ತೆ. ತಣ್ಣಗಾದರೆ ಸೋಸ್ಕೊಳಕ್ಕಾಗಲ್ಲ. ಆ ಜೆಲ್ಲಿ ಟೈಪ್ ತುಂಬ ಗಟ್ಟಿಯಾಗಿ ಜೆಲ್ಲಿ ನಿಮಗೆ ಸಿಗಲ್ಲ. ಬಿಸಿ ಇರಬೇಕಾದ್ರೆ ಸೋಸ್ಕೊಂಡ್ರೆ ಆ ಜೆಲ್ಲಿ ಟೈಪ್ ನಿಮಗೆ ಸಿಗುತ್ತೆ. ತಣ್ಣಗಾದ್ಮೇಲೆ ಫುಲ್ಲು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ರೆಡಿಯಾಗಿರುತ್ತೆ. ಹೇರ್ ಪ್ಯಾಕ್ನ ನೀವು ನಾರ್ಮಲಾಗಿ ನೀವು ಕೂದಲಿಗೆ ಯಾವ ರೀತಿ ಆಯಿಲ್ನ ಅಪ್ಲೈ ಮಾಡ್ತೀರಾ ಆ ರೀತಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಿಧಾನಕ್ಕೆ ಫಸ್ಟು ನಾನು ರೂಟ್ಸಿಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಇದನ್ನು ಅಪ್ಲೈ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಅಪ್ಲೈ ಮಾಡ್ಕೊಳ್ಳಿ. ಕೈಯಿಂದ ಜಾರುತ್ತೆ, ಇದು ಜೆಲ್ಲಿ ಟೈಪ್ ಆಗಿರೋದ್ರಿಂದ. ಸೊ ಬೌಲಿಂದ ತಗೋಬೇಕಾದ್ರೆ ನಿಧಾನಕ್ಕೆ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ. ನಾನಿವಾಗ ಫುಲ್ಲು ತಲೆಗೆ ಅಪ್ಲೈ ಮಾಡಿ, ಅಂದರೆ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಆಮೇಲೆ ಕೂದಲಿಗೆ ಅಪ್ಲೈ ಮಾಡ್ತೀನಿ. ಕೂದಲಿಗೆ ನೀವು ಆರಾಮಾಗಿ ಲೇಯರ್ ಬೈ ಲೇಯರ್ ತೊಗೊಂಡು ಅಪ್ಲೈ ಮಾಡ್ಬೋದು, ಇಲ್ಲ ಒಂದೇ ಸತಿ ನೀಟಾಗಿ ಅಪ್ಲೈ ಮಾಡ್ಬೋದು. ಸೊ ನೀವು ಬೇರೆ ಹೇರ್ ಪ್ಯಾಕ್ ಅಥವಾ ಮೆಹಂದಿ ಅಪ್ಲೈ ಮಾಡೋ ಥರ ನಿಧಾನಕ್ಕೆ ಪಾರ್ಟ್ಸ್ ತೊಗೊಂಡು ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಹೇಗೆ ಬೇಕೋ ಆ ರೀತಿ ಇದನ್ನು ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಏರ್ ಪ್ಯಾಕ್ನ ನಾನು ವೀಕ್ಲಿ ಒಂದ್ಸತಿ ಟ್ರೈ ಮಾಡೋದ್ರಿಂದ ಇದು ಯೂಸ್ಫುಲ್, ಮತ್ತು ನನಗಿದು ತುಂಬ ಯೂಸ್ ಆಗಿರೋದ್ರಿಂದ ನಾನಿವತ್ತು ನಿಮಗೆ ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಈ ಏರ್ ಪ್ಯಾಕ್ ಅಪ್ಲೈ ಮಾಡಿ ಆಗಿದೆ. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಇದು ಏರ್ ಪ್ಯಾಕ್ ಡ್ರೈ ಆಗೋಕ್ಕೆ ಟೈಮ್ ಹಿಡಿಯುತ್ತಲ್ವ, ಹಾಗಾಗಿ ಅಲ್ಲಿ ಅಷ್ಟೊತ್ತಿಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಫಸ್ಟು ಫೇಸ್ನ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಕ್ರಬ್ಬಿಂಗ್ನ ಬಂದು ವೀಕಲ್ಲಿ ಒಂದೇ ಸತಿ ಮಾಡೋದು. ಡೆಡ್ ಸ್ಕಿನ್ ಇರುತ್ತಲ್ಲ, ಸೊ ಅದನ್ನು ಎಕ್ಸ್ಪ್ಲೋಯ್ಟ್ ಮಾಡೋದಕ್ಕೋಸ್ಕರ ಸ್ಕ್ರಬ್ಬಿಂಗ್ ಮಾಡ್ಕೊತೀನಿ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ ಅದು ಕೂಡ ಈ ಸ್ಕ್ರಬ್ಬಲ್ಲಿ ಹೋಗುತ್ತೆ. ತುಂಬ ರಫ್ ಆಗಿ ಸ್ಕ್ರಬ್ ಮಾಡಬೇಡಿ. ಆಲ್ರೆಡಿ ಈ ಫೇಸ್ ವಾಶಲ್ಲಿ ಸ್ಕ್ರಬ್ಬಿಂಗ್ ಇರೋದ್ರಿಂದ ಅದು ನಿಮ್ಮ ಮುಖದ ಮೇಲೆ ತುಂಬ ಹಾಶ್ ಅಂತ ಅನಿಸುತ್ತೆ. ಸೊ ಹಾಶ್ನೆಸ್ ಬರಬಾರ್ದು ಅಂದರೆ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಿ. ಫೇಸ್ ವಾಶ್ ಮಾಡಾದ್ಮೇಲೆ ಒಂದು ಕಾಟನ್ ಟವಲಲ್ಲಿ ಮುಖನ ಪ್ಯಾಟ್ ಡ್ರೈ ಮಾಡಿ. ತುಂಬ ರಫ್ ಆಗಿ ಒರ್ಸಕ್ಕೆ ಹೋಗಬೇಡಿ, ಅವಾಗ ತಾನೇ ಸ್ಕ್ರಬ್ ಮಾಡಿರ್ತೀರಲ್ವ. ಸೊ ನಾನು ಸ್ಕ್ರಬ್ ಆದಮೇಲೆ ಫೇಸ್ಗೆ ಇವಾಗ ನಾನು ಫೇಸ್ ಮಾಸ್ಕ್ ಹಾಕ್ಕೊತೀನಿ. ಯಾವ ರೀತಿ ಅಂದರೆ ಪೀಲ್ ಆಫ್ ಮಾಸ್ಕ್. ಸೊ ನಮಗೆ ನೋಸ್ ಮೇಲೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನೋಸ್ ಸ್ಟ್ರಿಪ್ಸ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ಪೇಯ್ನ್ಫುಲ್. ನೋಸ್ಗೆ ಹಾಕೊಂಡಾಗ ಕೆಲವ್ರಿಗೆ ಸೆನ್ಸಿಟಿವ್ ನೋಸ್ ಇದ್ದರೆ ಅವ್ರಿಗೆ ತುಂಬ ಪೇಯ್ನ್ಫುಲ್ ಅನಿಸುತ್ತೆ. ಅಂಥವ್ರು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಸ್ಕ್ರಬ್ಬಿಂಗಲ್ಲೇ ಹೋಗಿರುತ್ತೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಅದು ಇನ್ನೂ ಹೋಗಿಲ್ಲ ಅನ್ನೋರು ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು. ಬಟ್ ರಿಮೂವ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ, ತುಂಬ ಪೇಯ್ನ್ ಆಗುತ್ತೆ. ಸೊ ಇವಾಗ ನಾನು ನೋಸ್ಗೆ ನೋಸ್ ಸ್ಟ್ರಿಪ್ ಹಾಕ್ಕೊಂಡ್ಮೇಲೆ ಫೇಸಿಗೆ ಚಾರ್ಕೋಲ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ನಾನು ಈ ಪೀಲ್ ಆಫ್ ಮಾಸ್ಕ್ನ ಟ್ರೈ ಮಾಡ್ತಾ ಇದ್ದೀನಿ ಅದರಲ್ಲೇ ಚಾರ್ಕೋಲಲ್ಲಿ ಅಂದರೆ, ಚಾರ್ಕೋಲಲ್ಲಿ ಇರೋ ಮಿನರಲ್ಸ್ ನಮ್ಮ ಫೇಸಲ್ಲಿ ಇರೋ ಸ್ಕಿನ್ನ ಎಕ್ಸ್ಪ್ಲೋಯ್ಟ್ ಮಾಡುತ್ತೆ.
ಹಾಗೆ ಹೊಸ ಸ್ಕಿನ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೊಸ ಸ್ಕಿನ್ ಅಂದರೆ ಬೇಗ ಯಾವ ರೀತಿ ಅಂದರೆ ಬೇರೆ ಸ್ಕಿನ್ ಬಂದ್ಬಿಡುತ್ತೆ ಅಂತಲ್ಲ. ಸೊ ಡೆಡ್ ಸ್ಕಿನ್ ಇರುತ್ತಲ್ಲ, ಡೆಡ್ ಸೆಲ್ಸ್, ಅದನ್ನು ರಿಮೂವ್ ಮಾಡಿ ಸ್ಕಿನ್ನಲ್ಲಿ ಕೊಲಾಜಿನ್ ರೀಜೆನರೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಫೇಸಲ್ಲಿ ವೈಟ್ ಹೆಡ್ಸ್, ಆ ಸಣ್ಣ ಸಣ್ಣ ಗುಳ್ಳೆ ಥರ ಇರುತ್ತೆ ಗೊತ್ತಾ, ವೈಟ್ ಕಲರ್, ಅದನ್ನು ರಿಮೂವ್ ಮಾಡೋದಕ್ಕೆ ಈ ಚಾರ್ಕೋಲ್ ಮಾಸ್ಕ್ ಹೆಲ್ಪ್ ಮಾಡುತ್ತೆ. ನೀವು ಬೇಕಾದ್ರೆ ಎವರ್ ಯೂತ್ ಪೀಲ್ ಆಫ್ ಮಾಸ್ಕ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಪರಿಣಾಮಕಾರಿ. ಅದರಲ್ಲೂ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ. ಅದರಲ್ಲೂ ನಿಮ್ಮ ಸ್ಕಿನ್ನಲ್ಲಿರೋ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡುತ್ತೆ. ಇವಾಗ ಫುಲ್ ಡ್ರೈ ಆಗಿದೆ ಚಾರ್ಕೋಲ್ ಮಾಸ್ಕ್, ಅದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಒಂದು ಸೈಡಿಂದ ರಿಮೂವ್ ಮಾಡ್ಕೊಬನ್ನಿ, ಯಾಕೆಂದರೆ ಫೇಸಲ್ಲಿ ಸ್ವಲ್ಪ ಏರ್ಸ್ ಇರೋದ್ರಿಂದ ಅದು ತುಂಬ ಉರಿ ಉರಿ ಅನಿಸುತ್ತೆ. ಸೊ ನಿಧಾನಕ್ಕೆ ರಿಮೂವ್ ಮಾಡ್ತಾ ಬರಬೇಕು. ಒಂದೇ ಸತಿ ನೀವು ವ್ಯಾಕ್ಸಿಂಗ್ ಸ್ಟ್ರೈಪ್ಸ್ನ ಎಳೆಯೋ ಥರ ಇದನ್ನು ನೀವು ಎಳೆದು ಬಿಡಬಾರ್ದು ಫೇಸಲ್ಲಿ. ನಿಮ್ಮ ಫೇಸ್ ಈಗ ತಾನೇ ಸ್ಕ್ರಬ್ ಎಲ್ಲ ಮಾಡಿರೋದ್ರಿಂದ ಸೆನ್ಸಿಟಿವ್ ಆಗಿರುತ್ತೆ, ತುಂಬ ಉರಿ ಅನಿಸುತ್ತೆ. ನೀವು ಮತ್ತೆ ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋ ಥರ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಿಧಾನಕ್ಕೆ ರಿಮೂವ್ ಮಾಡಿ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಫೇಸಲ್ಲಿರೋ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಬಂದಿರುತ್ತೆ. ಹಾಗೆ ನಿಮ್ಮ ಸ್ಕಿನ್ ಕೂಡ ತುಂಬ ಸ್ಮೂತ್ ಅನಿಸ್ತಾ ಇರುತ್ತೆ. ಸೊ ಎಲ್ಲ ಕಡೆನೂ ನಿಧಾನಕ್ಕೆ ರಿಮೂವ್ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ನೀವು ಬೇಕಾದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ಕೆಲವ್ರಿಗೆ ಪೀಲ್ ಆಫ್ ಮಾಸ್ಕ್ ಅಷ್ಟು ಇಷ್ಟ ಆಗಲ್ಲ. ಸ್ಕ್ರಬ್ಬಿಂಗಲ್ಲೇ ನಾವು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಕೋತೀವಿ. ಮತ್ತು ಫೇಸಲ್ಲಿ ಏನಾದ್ರೂ ಸಣ್ಣ ಸಣ್ಣ ಗುಳ್ಳೆಗಳಿದ್ರೆ ಅದನ್ನ ರಿಮೂವ್ ಮಾಡ್ಕೋತೀವಿ ಅಂದರೆ ಸ್ಕ್ರಬ್ಬಿಂಗಲ್ಲೇ ರಿಮೂವ್ ಮಾಡ್ಕೊಂಡು ಒಳ್ಳೆ ಸ್ಕ್ರಬ್ಬರ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಬ್ಬರ್ನ ನೀವು ದಿನ ಯೂಸ್ ಮಾಡಬಾರ್ದು, ಅಥವಾ 2 ದಿವಸಕ್ಕೆ ಒಂದ್ಸತಿ ಯೂಸ್ ಮಾಡಬಾರ್ದು. ವೀಕಲ್ಲಿ ಒಂದ್ಸತಿ ಸಾಕು. ಸೊ ಇವಾಗ ನಾನು ನೋಸ್ ಸ್ಟ್ರಿಪ್ಸ್ ಕೂಡ ರಿಮೂವ್ ಮಾಡಿದ್ದೀನಿ. ಅದು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ನಂಗೆ ಪೇನ್ಫುಲ್ ಅನಿಸ್ತು. ಆದ್ರೂ ಅದನ್ನು ನೀವು ತಡ್ಕೋಬೇಕು. ಇಲ್ಲಾಂದರೆ ಚಾರ್ಕೋಲ್ ಮಾಸ್ಕ್ನೇ ಅಪ್ಲೈ ಮಾಡ್ಬೋದು. ಇವಾಗ ಮಾಸ್ಕ್ನ ರಿಮೂವ್ ಮಾಡಾದಮೇಲೆ ಐಸ್ ಕ್ಯೂಬಿಂದ ನಾನು ಫೇಸ್ಗೆ ಮಸಾಜ್ ಮಾಡ್ಕೊತಾ ಇದ್ದೀನಿ. ಈ ಐಸ್ ಕ್ಯೂಬ್ ಬಂದು ಬೀಟ್ರೋಟಿಂದ ಮಾಡಿರೋದು. ಇದನ್ನು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇದು ಬೀಟ್ರೋಟ್ ಬಂದು ನಿಮ್ಮ ಮುಖದಲ್ಲಿ ಒಳ್ಳೆ ಗ್ಲೋ ಕೊಡುತ್ತೆ. ಆ ಪಿಂಕಿಶ್ ಗ್ಲೋ ಅನ್ನೋದಿರುತ್ತಲ್ಲ ಫೇಸ್ಗೆ, ಅದನ್ನು ಕೊಡುತ್ತೆ. ಸೊ ಫುಲ್ಲು ಮಸಾಜ್ ಆದಮೇಲೆ ಅದು ಫೇಸಲ್ಲಿ ಫುಲ್ಲು ಡ್ರೈ ಆಗಕ್ಕೆ ಬಿಟ್ಬಿಡಿ. ಡ್ರೈ ಆದಮೇಲೆ ತಣ್ಣೀರಲ್ಲಿ ಮುಖ ತೊಳೀರಿ. ಮುಖ ತೊಳೆದ್ಮೇಲೆ ಲಾಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಸೊ ಈ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. 1 ಸ್ಪೂನಷ್ಟು ನೀಮ್ ಪೌಡರ್, ಆಮೇಲೆ 1/4 ಚಮಚ ಅಷ್ಟು ರೋಸ್ ಪೆಟಲ್ ಪೌಡರ್, 1/4 ಚಮಚ ಅಷ್ಟು ಕಸ್ತೂರಿ ಅರಿಶಿನ, 1 ಸ್ಪೂನ್ ಅಷ್ಟು ಮುಲ್ತಾನಿ ಮಿಂಟಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು 2 ರಿಂದ 3 ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ನಿಮ್ದೇನಾದ್ರು ಡ್ರೈ ಸ್ಕಿನ್ ಆಗಿದ್ರೆ ಕಡಲೆ ಹಿಟ್ಟು ಹಾಕ್ಕೋಬೋದು. ಕಾಂಬಿನೇಷನ್ ಸ್ಕಿನ್ ಅಥವಾ ಆಯಿಲ್ ಸ್ಕಿನ್ ಆಗಿದ್ರೆ ಮುಲ್ತಾನಿ ಮಿಂಟಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ರೆಡಿ ಮಾಡ್ಕೊಂಡಾದಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ನಾನು ಈ ಪ್ಯಾಕ್ನ ಯಾಕೆ ವೀಕಲ್ಲಿ ಒಂದ್ಸತಿ ಟ್ರೈ ಮಾಡ್ತೀನಿ ಅಂದರೆ, ನಾವು ಮುಲ್ತಾನಿ ಮಿಂಟಿ ಯೂಸ್ ಮಾಡಿರೋದ್ರಿಂದ ಫೇಸಲ್ಲಿ ಓಪನ್ ಪೋರ್ಸ್ ಇದ್ದರೆ ಅಥವಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ, ನಿಮಗೆ ಪಿಂಪಲ್ಸಿಂದ ಮಾರ್ಕ್ಸ್ ಆಗಿದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಹಾಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಅಕಸ್ಮಾತ್ ನಿಮಗೆ ಪಿಂಪಲ್ಸ್ ಆಗ್ತಾ ಇದ್ದರೆ ನಾವಿಲ್ಲಿ ನೀಮ್ ಪೌಡರ್ ಅಂದರೆ ಬೇವಿನ ಎಲೆ ಪೌಡರ್ನ ಯೂಸ್ ಮಾಡಿದ್ದೀವಲ್ವಾ, ಸೊ ಅದರಿಂದ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಸೊ ಎರಡಕ್ಕೂ ಯೂಸ್ ಆಗಬೇಕು ಅಂತ ಸೊ ವೀಕಲ್ಲಿ ಒಂದ್ಸತಿ ನಾನು ಈ ಪ್ಯಾಕ್ನ ಟ್ರೈ ಮಾಡ್ತೀನಿ. ಹಾಗೆ ನಾನು ಕೈಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೇನಾದ್ರು ಕೈಯಲ್ಲಿ ಸನ್ ಟ್ಯಾನ್ ಆಗಿದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಸೊ ಫೇಸ್ಗೆ ಹ್ಯಾಂಡ್ಸ್ಗೆ ಎರಡಿಗೂ ಸೇರಿ ನಾನು ಅಪ್ಲೈ ಮಾಡ್ತೀನಿ. ಇದನ್ನು ಒಂದು 75% ಡ್ರೈ ಆಗೋ ತನಕ ಬಿಡಬೇಕು. ಸೊ ಪೂರ್ತಿ ಡ್ರೈ ಆಗೋ ತನಕ ಬಿಡಬೇಡಿ, 75% ಅಷ್ಟು ಡ್ರೈ ಆದರೆ ಸಾಕು. ಇವಾಗ ಕೂದಲು ಕೂಡ 1 ಅವರ್ ಆಗಿದೆ ಏರ್ ಪ್ಯಾಕ್ ಹಾಕಿ. ಸೊ ಫುಲ್ ಏರ್ ಪ್ಯಾಕ್ ಸ್ಕಿನ್ ಕೇರ್ ಆಗಿರೋದ್ರಿಂದ ಸ್ನಾನ ಮಾಡ್ಕೊಂಡು ಬರ್ತೀನಿ ಇವಾಗ. ಸೊ ಇವಾಗ ನನಗೆ ಹೆಡ್ ಬಾತ್ ಆಗಿದೆ. ಹಾಗೆ ನಾನು ಫೇಸ್ ವಾಶ್ ಎಲ್ಲ ಮಾಡಿದ್ದೀನಿ. ಫೇಸ್ ವಾಶ್ ನಾನು ಸ್ನಾನ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಫೇಸ್ ವಾಶ್ನ ಯೂಸ್ ಮಾಡಿಲ್ಲ. ಆಲ್ರೆಡಿ ನಾನು ಸ್ಕ್ರಬ್ಬರ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಹಾಗೆ ಸುಮ್ಮನೆ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ. ಕೂದಲಿಗೂ ಅಷ್ಟೇ ಶಾಂಪೂ ಎಲ್ಲ ಏನು ಯೂಸ್ ಮಾಡಿಲ್ಲ. ಸುಮ್ಮನೆ ಹಾಗೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದ್ದೀನಿ. ನಾವು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಯೂಸ್ ಮಾಡಿರೋದ್ರಿಂದ ಶಾಂಪೂ ಎಲ್ಲ ಏನು ಬೇಕಾಗಲ್ಲ, ಅದೇ ಕಂಡೀಷ್ನರ್ ಆಗಿ ವರ್ಕ್ ಆಗುತ್ತೆ. ಸೊ ಇವಾಗ ಸ್ಕಿನ್ ಕೇರ್ಗೆ ನಾನು ಫೇಸ್ ಪ್ಯಾಕ್ ಎಲ್ಲ ಹಾಕಾಗಿದೆ ಅಲ್ವಾ, ಫೇಸ್ ತುಂಬ ಡ್ರೈ ಅನಿಸುತ್ತೆ ಅಂದ್ಬಿಟ್ಟು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಟೋನರ್ ಬಗ್ಗೆ ಆಲ್ರೆಡಿ ನಾನು ಮೇಕಪ್ ಮಾಡಬೇಕಾದ್ರೆ ಹೇಳಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ, ಯಾಕೆ ಇದನ್ನು ಯೂಸ್ ಮಾಡ್ತೀನಿ ಅಂತ. ಇದು ಬಂದು ಕುಕುಂಬರ್ ಟೋನರ್. ಸೊ ಫೇಸ್ ಪ್ಯಾಕ್ ಆದಮೇಲೆ ಫೇಸ್ ಎಲ್ಲ ಡ್ರೈ ಅನಿಸುತ್ತೆ ಅಂದ್ಬಿಟ್ಟು ಟೋನರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ಬಂದು ಪಾಂಡ್ಸ್ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಅದು ಜೆಲ್ ಟೈಪ್. ಸೊ ನಂದು ಬಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಸೊ ನಾನು ಜೆಲ್ ಟೈಪ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಸ್ಕಿನ್ ಕೇರ್
ಟಿಪ್ನ ಫಾಲೋ ಅಪ್ ಮಾಡಿದ್ರು ಅಥವಾ ವೀಕ್ಲಿ ಒಂದು ಸ್ಕಿನ್ ಕೇರ್ ಮಾಡಿದ್ರು ಇಲ್ಲ ಬೆಳಗ್ಗೆ ಎದ್ದು ನೀವು ಫೇಸ್ ವಾಶ್ ಮಾಡಿದ್ರು ಟೋನರ್ ಮಾಯ್ಶ್ಚರೈಸರ್ನ ಮಿಸ್ ಮಾಡಬೇಡಿ. ಫೇಸ್ ಯಾವಾಗಲೂ ಡಿಹೈಡ್ರೇಟ್ ಆಗಿರಬೇಕು. ಸೊ ನಿಮ್ಮ ಫೇಸಲ್ಲಿ ವಾಟರ್ ಅಂಶ ಇಲ್ಲ ಅಂದರೆ ಫೇಸ್ ಫುಲ್ಲು ಡ್ರೈ ಆಗುತ್ತೆ ಮತ್ತು ಡ್ರೈ ಸ್ಕಿನ್ ಇರೋರ್ಗು ಪಿಂಪಲ್ಸ್ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಬಂದು ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಮನೇಲೇ ಇರೋದ್ರಿಂದ ನಾನು ಒಂದೇ ಒಂದು ಇದನ್ನು ತೊಗೊಳ್ತಾ ಇದ್ದೀನಿ, 1 ಸ್ಪೂನ್ 1 ಫಿಂಗರ್ ರೂಲ್ ಥರ. ಸೊ ಹಾಗೆ ತುಂಬ ಜನ ತೋರಿಸ್ತಾರೆ 3 ಫಿಂಗರ್ಸ್ ಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ ಅಂತ. ನಾನು ಅದನ್ನು ನಿಜವಾಗ್ಲೂ ಫಾಲೋ ಅಪ್ ಮಾಡಲ್ಲ. ಅದು ನಿಜವಾಗ್ಲೂ ಇಂಡಿಯನ್ ಸ್ಕಿನ್ಗೆ ತುಂಬ ಹೆವಿ ಅನಿಸುತ್ತೆ. 3 ಫಿಂಗರ್ ರೂಲೆಲ್ಲ ನಾವು ಫಾಲೋ ಅಪ್ ಮಾಡೋಕ್ಕೆ ಹೋಗಬೇಡಿ. ಹೊರ್ಗಡೆ ಹೋಗಂಗಿದ್ರೆ ಒಂಚೂರು ಜಾಸ್ತಿ ಅಪ್ಲೈ ಮಾಡ್ಕೊತೀನಿ. ಮನೇಲಿದ್ದರೆ ಸ್ವಲ್ಪ ಎಷ್ಟು ಬೇಕು ಸ್ಕಿನ್ಗೆ ನಮಗೆ ಗೊತ್ತಾಗುತ್ತಲ್ವ ಫೇಸ್ಗೆ ಎಷ್ಟು ಅಪ್ಲೈ ಮಾಡ್ತಾ ಇದ್ದೀವಿ ಅಂತ. ಸೊ ಅಷ್ಟನ್ನು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾನು ಲಿಪ್ ಬಾಮ್ ತೊಗೊಂಡಿದ್ದೀನಿ. ಇದು 3 in 1. ಸೊ ನೀವು ಲಿಪ್ಗೂ ಅಪ್ಲೈ ಮಾಡ್ಬೋದು, ಐಸ್ಗೆ ಐ ಶ್ಯಾಡೋಗೂ ಅಪ್ಲೈ ಮಾಡ್ಬೋದು, ಹಾಗೆ ಚೀಕ್ಸ್ಗೆ ಬ್ಲಷಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇದೊಂಥರ ಸಿಂಪಲ್ ಮೇಕಪ್ ಮಾಡ್ಕೊತೀರಲ್ಲ ಆವಾಗ ಇದನ್ನು ಯೂಸ್ ಮಾಡ್ಬೋದು. ನಾನು ಸ್ಟ್ರಾಬೆರಿ ಫ್ಲೇವರಲ್ಲಿ ಲೈಟ್ ಫ್ಲೇವರ್ ತೊಗೊಂಡಿದ್ದೀನಿ. ಸೊ ಇದನ್ನು ಸುಮ್ಮನೆ ಹಾಗೆ ಒಂದು ಟಚ್ಗೆ ಅಂತ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ. ಫೇಸಲ್ಲಿ ಒಳ್ಳೆ ತುಂಬ ಫ್ರೆಶ್ ಅಪ್ ಆಗಿ ಕಾಣಿಸ್ತಾ ಇದ್ದೀನಿ. ಫಸ್ಟಲ್ಲೇ ನನಗೆ ಗ್ಲೋ ಕಾಣಿಸ್ತಾ ಇದೆ. ಸೊ ನೀವು ಫಸ್ಟ್ ಟೈಮ್ ಫೇಸ್ ಪ್ಯಾಕ್ ಯೂಸ್ ಮಾಡಿದ ತಕ್ಷಣ ಎಲ್ಲ ರಿಸಲ್ಟ್ ಬರುತ್ತೆ ಅಂತಲ್ಲ. ಸೊ ನೀವು ಯೂಸ್ ಮಾಡ್ತಾ ಇರಬೇಕು, ಆವಾಗ ಗೊತ್ತಾಗುತ್ತೆ. ಕೂದಲು ಕೂಡ ಸ್ವಲ್ಪ ಇವಾಗ ಡ್ರೈ ಆಗಿದೆ, ಶೈನಿಂಗ್ ಕಾಣಿಸ್ತಾ ಇದೆ ಕೂದಲಲ್ಲಿ. ಸೊ ಆಮೇಲೆ ಇನ್ನೂ ಡ್ರೈ ಆದಮೇಲೆ ಸ್ಮೂತ್ ಆಗುತ್ತೆ. ನೀವು ನೋಡಿರ್ಬೋದು ಫಸ್ಟ್ ಸ್ಟಾರ್ಟಿಂಗ್ ನನ್ನ ಕೂದಲು ಎಷ್ಟು ರಫ್ ಆಗಿ ಕಾಣಿಸ್ತಿತ್ತು ಅಂತ. ಸೊ ಈ ಏರ್ ಕೇರ್ ಮತ್ತು ಸ್ಕಿನ್ ಕೇರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟೇ, ನಾನು ವೀಕಲ್ಲಿ ಒಂದ್ಸತಿ ಈ ಏರ್ ಕೇರ್ ಸ್ಕಿನ್ ಕೇರ್ನ ಫಾಲೋ ಅಪ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.